ಪ್ರಕಟಣೆ 14/1/2026. ಬಹುಜನ ಸುಖಾಯ ಬಹುಜನ ಹಿತಾಯ ಲೋಕಾನುಕಂಪನ ಎಂಬ ಬುದ್ಧ ಗುರುವಿನ ಲೋಕೋಕ್ತಿಯನ್ನು ನೆನಪಿಸಿಕೊಳ್ತಾ ಗಣಕರಂಗ ಹರಿ ಧಾರವಾಡ. ಆತ್ಮೀಯರೇ, ಪ್ರತಿ ವರ್ಷ ಜನವರಿ 26ರಂದು ಆಚರಿಸುವ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ಉದಯೋತ್ಸವ ದಿನಾಚರಣೆ ಪ್ರಯುಕ್ತ ಇಂಡಿಯಾ ರಿಪಬ್ಲಿಕ್ ಅಥವಾ ಭಾರತ ಗಣರಾಜ್ಯ ಶೀರ್ಷಿಕೆಯ ಕವನ ಸ್ಪರ್ಧೆಗೆ ಮುಕ್ತ ಆಹ್ವಾನ. ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವತಂತ್ರಗೊಂಡ ನಮ್ಮ ದೇಶವನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಧುನಿಕವಾಗಿ ಮುನ್ನಡೆಸಲು ಅವಶ್ಯಕವಾಗಿದ್ದ ಸಂವಿಧಾನವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಿದ್ಧಪಡಿಸಿ ನವೆಂಬರ್ 26, 1949 ಇಸ್ವಿಯಲ್ಲಿ ಸಮರ್ಪಿಸಿದರು. ಸಮರ್ಪಣೆಗೊಂಡ ಸಂವಿಧಾನವು ಜನವರಿ 26, 1950ರಿಂದ ಜಾರಿಯಾಗುವುದರೊಂದಿಗೆ ನಮ್ಮ ದೇಶ ಗಣರಾಜ್ಯವಾಯಿತು. ಅಂದಿನಿಂದ ಇಂದಿನವರೆಗೆ ಸರಿಸುಮಾರು 7.5 ದಶಕಗಳಿಗಿಂತಲೂ ಹೆಚ್ಚಿನ ಸುದೀರ್ಘ ಯಶಸ್ವಿ ಪಯಣದ ಕುರಿತು ಗಣಕರಂಗ ಗಣರಾಜ್ಯೋತ್ಸವ ಕವನ ಸ್ಪರ್ಧೆಯನ್ನು ಆಯೋಜಿಸಿದೆ. ಸ್ಪರ್ಧೆಯ ನಿಯಮಗಳು. ನಿಯಮ 1. ಕವನ ಸ್ಪರ್ಧೆಯ ಶೀರ್ಷಿಕೆ ಇಂಡಿಯಾ ರಿಪಬ್ಲಿಕ್ ಅಥವಾ ಭಾರತ ಗಣರಾಜ್ಯ. ನಿಯಮ 2. ನಿಮ್ಮ ಸ್ವರಚಿತ ಕವನ, ಅದೇ ಕವನ ವಾಚನದ ಆಡಿಯೋ, ನಿಮ್ಮ ಭಾವಚಿತ್ರ ಮತ್ತು ಸ್ಪರ್ಧಾ ಶುಲ್ಕದ ಸ್ಕ್ರೀನ್ಶಾಟ್ ಇತ್ಯಾದಿಗಳನ್ನು ಇಮೇಲ್ ಅಥವಾ ವಾಟ್ಸಪ್ಗೆ ಕಳಿಸಬಹುದು. ಇಮೇಲ್ ಗಣಕರಂಗ ಸ್ಪರ್ಧೆ @gmail.com ಮತ್ತು ವಾಟ್ಸಪ್ ನಂಬರ್ 9845109480. ನಿಯಮ 3. ಸ್ಪರ್ಧಾ ಶುಲ್ಕ. ಒಂದು ಕವನಕ್ಕೆ 51 ರೂಪಾಯಿಗಳು ಮಾತ್ರ. ಒಬ್ಬರು ಎಷ್ಟು ಬೇಕಾದರೂ ಕವನಗಳನ್ನು ಕಳಿಸಬಹುದು. ಪ್ರತಿಯೊಂದು ಕವನಕ್ಕೂ ಪ್ರತ್ಯೇಕ ಶುಲ್ಕ. ಕಳಿಸಿದ ಶುಲ್ಕವನ್ನು ವರ್ಗಾಯಿಸುವಂತಿಲ್ಲ, ಯಾವುದೇ ರೀತಿಯ ಅಡ್ಜಸ್ಟ್ ಮಾಡುವಂತಿಲ್ಲ. ನಿಯಮ 4. ಶುಲ್ಕ ಕಳಿಸಲು ಫೋನ್ಪೇ ಸಂಖ್ಯೆ 9845109480. ನಿಯಮ 5. ಕವನ ಕಳಿಸಲು ಕೊನೆಯ ದಿನಾಂಕ 21 ಜನವರಿ 2026 ಬುಧವಾರ ರಾತ್ರಿ 12 ಗಂಟೆಯವರೆಗೆ ಕಳಿಸಬಹುದು. ನಿಯಮ 6. ಪ್ರಥಮ ಬಹುಮಾನ ನಗದು 1,000 ರೂಪಾಯಿಗಳು, ಪುಸ್ತಕ, ಪ್ರಮಾಣಪತ್ರ. ನಿಯಮ 7. ದ್ವಿತೀಯ ಬಹುಮಾನ ನಗದು 500 ರೂಪಾಯಿಗಳು, ಪುಸ್ತಕ, ಪ್ರಮಾಣಪತ್ರ. ನಿಯಮ 8. ತೃತೀಯ ಬಹುಮಾನ ನಗದು 250 ರೂಪಾಯಿಗಳು, ಪುಸ್ತಕ, ಪ್ರಮಾಣಪತ್ರ. ನಿಯಮ 9. 5 ಬರಹಗಾರರಿಗೆ ಮೆಚ್ಚಿನ ಬಹುಮಾನವಾಗಿ ಪ್ರಮಾಣಪತ್ರ ಮತ್ತು ಪುಸ್ತಕ ನೀಡಿ ಗೌರವಿಸಲಾಗುವುದು. ನಗದು ಬಹುಮಾನಗಳ ಪ್ರಾಯೋಜಕರು ಶ್ರೀಮತಿ ಭಾರತಿ ಬಡಿಗೇರ್, ಶಿಕ್ಷಕ ಸಾಹಿತಿಗಳು, ಧಾರವಾಡ. ಅವರಿಗೆ ಗಣಕರಂಗ ಸ್ಪರ್ಧಾ ಸಮಿತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಯಮ 10. ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ, ಪ್ರಸಾರವಾಗಿರದ, ಬೇರೆ ಭಾಷೆಯಿಂದ ಅನುವಾದವಾಗಿರದ, ಅನುಕರಣೆಯಿಲ್ಲದ, ತಪ್ಪಿಲ್ಲದಂತೆ ಟೈಪಿಸಿರುವ, ಈ ಸ್ಪರ್ಧೆಗಾಗಿಯೇ ಸ್ವಂತ ರಚಿಸಿರುವ ಕನಿಷ್ಠ 15 ಮತ್ತು ಗರಿಷ್ಠ 20 ಸಾಲುಗಳ ಕವನಕ್ಕೆ ನಿಮ್ಮದೇ ಸ್ವಂತ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು. ನಿಯಮ 11. ಕವನ ಮತ್ತು ಕವನದ ಆಡಿಯೋದ ಆರಂಭದಲ್ಲಿ ಅನುಕ್ರಮವಾಗಿ 1. ಗಣಕರಂಗ ಗಣರಾಜ್ಯೋತ್ಸವ ಕವನ ಸ್ಪರ್ಧೆ 2026. 2. ನಿಮ್ಮ ಕವನದ ಶೀರ್ಷಿಕೆ. 3. ನಿಮ್ಮ ಹೆಸರು ಮತ್ತು ಕೊನೆಯಲ್ಲಿ ಧನ್ಯವಾದಗಳು ಮತ್ತು ನಿಮ್ಮ ಸಂಪೂರ್ಣ ವಿಳಾಸ, ಪಿನ್ ಕೋಡ್, ಮೊಬೈಲ್ ನಂಬರ್ ಇತ್ಯಾದಿಗಳನ್ನು ಕಡ್ಡಾಯವಾಗಿ ನಮೂದಿಸಿರಬೇಕು ಅಥವಾ ಹೇಳಿರಬೇಕು. ನಿಯಮ 12. ನಿಮ್ಮ ಕವನವನ್ನು ಕೈಬರಹದ ಫೋಟೋ PDF ಆವೃತ್ತಿಯಲ್ಲಿ ಕಳಿಸಬೇಡಿರಿ. ಕಳಿಸಿದರೆ ತಿರಸ್ಕರಿಸಲಾಗುವುದು. ನಿಯಮ 13.
ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ, ಅಪಮಾನಿಸುವ, ಸಮಾಜ ವಿರೋಧಿ, ಸಂವಿಧಾನ ವಿರೋಧಿ, ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು. ಹಾಗೇನಾದರೂ ಕಂಡು ಬಂದರೆ ಸ್ಪರ್ಧೆಯ ಆರಂಭದಲ್ಲಿಯೇ ಕವನವನ್ನು ತಿರಸ್ಕರಿಸಲಾಗುವುದು. ನಿಯಮ 14. ಫಲಿತಾಂಶ ಪ್ರಕಟಣೆಯ ಗೂಗಲ್ ಮೀಟ್ ಕವಿಗೋಷ್ಠಿಯನ್ನು 26/1/2026 ದಿನಾಂಕದ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಆಯೋಜಿಸಲಾಗುವುದು. ಕವನ ಕಳಿಸುವ ಕವಿಗಳು ಕಡ್ಡಾಯವಾಗಿ ಭಾಗವಹಿಸಿ ಕವನ ವಾಚಿಸಬೇಕು. ಈ ಕುರಿತು ಮುಂಚಿತವಾಗಿ ಸ್ಪರ್ಧಾರ್ಥಿಗಳ ವಾಟ್ಸಪ್ ನಂಬರ್ಗೆ ಗೂಗಲ್ ಮೀಟ್ ಲಿಂಕನ್ನು ಕಳಿಸಲಾಗುವುದು. ಸಹಕರಿಸಿರಿ. ನಿಯಮ 15. ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ. ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ನಿಯಮ 16. ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳಿಸಿದ ಕವನಗಳನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು. ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ನಿಯಮ 17. ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕವಿಗಳು ಜವಾಬ್ದಾರರು. ಗಣಕರಂಗ ಸಂಸ್ಥೆಯ ಹೊಣೆಗಾರ ಅಲ್ಲ. ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂಥ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ನಿಯಮ 18. ಸ್ಪರ್ಧೆಯ ನಂತರ ಆಯ್ದ ಕವನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕುಗಳನ್ನು ಗಣಕರಂಗ ಪ್ರಕಾಶನ ಧಾರವಾಡ ಹೊಂದಿರುತ್ತದೆ. ಪುಸ್ತಕ ರೂಪದಲ್ಲಿ ಪ್ರಕಟವಾದರೆ ಕನಿಷ್ಠ 1-2 ಪ್ರತಿಗಳನ್ನು ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಬೇಕು. ನಿಯಮ 19. ಹೆಚ್ಚಿನ ಮಾಹಿತಿಗೆ ಕೊನೆಯಲ್ಲಿ ಕೊಟ್ಟಿರುವ ನಂಬರ್ಗಳಿಗೆ ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು. ನಿಯಮ 20. ಮೇಲಿನ ಸ್ಪರ್ಧೆಯ ನಿಯಮಗಳನ್ನು ಅನುಸರಿಸದವರ ಕವನಗಳನ್ನು ಪರಿಗಣಿಸುವುದಿಲ್ಲ. ದಯವಿಟ್ಟು ನಿಯಮಗಳನ್ನು ಅನುಸರಿಸಿ ಸ್ಪರ್ಧಾ ಶಿಸ್ತು ಪಾಲಿಸಲು ಎಲ್ಲ ಕವಿ ಹೃದಯವಂತರಲ್ಲಿ ವಿನಂತಿ. ಶುಭ ಹಾರೈಕೆಗಳು. ಅಧ್ಯಕ್ಷರು ಮತ್ತು ಸಂಯೋಜಕರು, ಸ್ಪರ್ಧಾ ಸಮಿತಿ, ಗಣಕರಂಗ ಧಾರವಾಡ. ಸಂಪರ್ಕ ಸಂಖ್ಯೆಗಳು 9845109480, 9902674005, 7353359969, 9740691429 ಮತ್ತು 9620685599. ಸಂಪೂರ್ಣ ವೀಕ್ಷಿಸಿದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.